Hi everyone, welcome to Business Studies class by Don Bosco PU College, Chitradurga. In the immediate previous class, we learnt about the previous chapter, that is public, private public and global enterprises. And we completed that chapter and we shall begin a new chapter, that is fourth chapter, business services. Business services. In the first chapter itself, you came to know what is the meaning of business, and now you may not have idea about what is service. ಫಸ್ಟ್ ಚಾಪ್ಟರ್ ಅಲ್ಲಿ ಬಿಸ್ನೆಸ್ ಅಂತ ಏನು ಬಿಸ್ನೆಸ್ ಮೀನಿಂಗ್ ಹೇಳಿದೆ ನಿಮಗೆ. ಈಗ ಬಿಸ್ನೆಸ್ ಅಂದ್ರೆ ಸ್ವಲ್ಪ ಐಡಿಯಾ ಇದೆ ನಿಮಗೆ. ಫಸ್ಟ್ ಚಾಪ್ಟರ್ ಅಲ್ಲಿ ಅದೇ ಓದಿದ್ರಿ, ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಓದಿದ್ರಿ. ಈಗ ಸರ್ವಿಸ್ ಅಂದ್ರೆ ಏನಂತ ಹೇಳ್ತೀನಿ. ಸರ್ವಿಸ್ ಅಂದ್ರೆ ಅದೊಂದು ಇಂಟ್ಯಾಂಜಿಬಲ್ ಆಕ್ಟಿವಿಟಿ ದಟ್ ಪ್ರೊವೈಡ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಕಸ್ಟಮರ್ಸ್. ಯಾವುದೋ ಒಂದು ಆಕ್ಟಿವಿಟಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ ಕಸ್ಟಮರ್ಗೆ, ಕಸ್ಟಮರ್ ನೀಡ್ ಅವರು ವಾಂಟ್ ಅವಶ್ಯಕತೆಯನ್ನು ಪೂರೈಸಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ರೆ ಅದನ್ನ ಏನಂತ ಕರಿತೀವಿ ನಾವು, ಸರ್ವಿಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಟ್ರಾವೆಲ್ ಸರ್ವಿಸ್ ಕೊಡೋದಾಗಿರ್ಬೋದು. ಈಗ ಬಸ್ ಟ್ರಾವೆಲ್ ಸರ್ವಿಸ್ ಕೊಡ್ತಾರೆ, ಕ್ಯಾಬ್ ಸರ್ವಿಸ್ ಕೊಡ್ತಾರೆ, ಮೆಡಿಕಲ್ ಸರ್ವಿಸ್ ಕೊಡ್ತಾರೆ, ಲೀಗಲ್ ಸರ್ವಿಸ್ ಕೊಡ್ತಾರೆ, ಲಾಯರು, ಹೇರ್ ಕಟ್ ವಾಟ್ ಇಸ್ ದಟ್ ಬಾರ್ಬರ್ ಬಂದ್ಬಿಟ್ಟು ಹೇರ್ ಕಟ್ಟಿಂಗ್ ಸರ್ವಿಸ್ ಕೊಡ್ತಾನೆ. ಸೊ ಈ ತರ ಇದೆಲ್ಲ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಬಿಸ್ನೆಸ್ ಸರ್ವಿಸಸ್. ಓಕೆ, ಸರ್ವಿಸಸ್ ಅಂದ್ರೆ ಗೊತ್ತಾಯ್ತು, ಬಿಸ್ನೆಸ್ ಅಂದ್ರೆ ಗೊತ್ತಾಯ್ತು. ಓಕೆ, ಈಗ ಸ್ವಲ್ಪ ಐಡಿಯಾ ಬಂದಿದೆ ನಿಮಗೆ, ಏನು ಸರ್ವಿಸ್ ಅಂದ್ರೆ ಗೊತ್ತಾಗಿದೆ. ಓಕೆನಾ? ಈಗ ಇನ್ನೂ ಕ್ಲಿಯರ್ ಐಡಿಯಾ ಬರಬೇಕಂದ್ರೆ ನಾವು ಅದರ ಲಕ್ಷಣಗಳು ನೋಡ್ತಾ ಹೋಗೋಣ. ನಾವು ವಾಟ್ ಆರ್ ದ ನೇಚರ್ಸ್ ಆಫ್ ಸರ್ವಿಸಸ್, ಏನೇನು ಫೀಚರ್ಸ್ ಆರ್ ನೇಚರ್, ಏನೇನು ಸರ್ವಿಸ್ ಇಂದ ಲಕ್ಷಣಗಳು ಏನು ಅಂತ ನೋಡಿದ್ರೆ ನಿಮಗೆ ಕ್ಲಿಯರ್ ಐಡಿಯಾ ಸಿಕ್ಬಿಡುತ್ತೆ. ಯಾವ್ದ್ರ ಬಗ್ಗೆ, ಸರ್ವಿಸ್ ಬಗ್ಗೆ ಕ್ಲಿಯರ್ ಐಡಿಯಾ ಸಿಕ್ಬಿಡುತ್ತೆ. ಫಸ್ಟ್ ಲಕ್ಷಣ ಏನಂದ್ರೆ ಇಂಟ್ಯಾಂಜಿಬಿಲಿಟಿ. ಇಂಟ್ಯಾಂಜಿಬಿಲಿಟಿ ಫಸ್ಟ್ ಲಕ್ಷಣ ಏನಂದ್ರೆ ಇಂಟ್ಯಾಂಜಿಬಿಲಿಟಿ. ಸೇಮ್ ಇಂಟ್ಯಾಂಜಿಬಿಲಿಟಿ ಅಂದ್ರೆ ದಟ್ ಕೆನ್ ನಾಟ್ ಬಿ ಸೀನ್, ಟಚ್ಡ್. ಓಕೆ, ನೋಡಕ್ಕಾಗಲ್ಲ, ಮುಟ್ಟಕ್ಕಾಗೋದಿಲ್ಲ, ಅವ್ರು ಫೀಲ್ ಮಾಡಕ್ಕಾಗಲ್ಲ ಮುಟ್ಟಿ ಅದನ್ನ ಏನಂತಾರೆ, ಇಂಟ್ಯಾಂಜಿಬಿಲಿಟಿ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಮೆಡಿಕಲ್ ಸರ್ವಿಸ್ ಕೊಡ್ತಾರೆ. ಈಗ ಮೆಡಿಕಲ್ ಸರ್ವಿಸ್ ಕೊಡೋ ಆಕ್ಟಿವಿಟೀಸ್ ನೋಡ್ಬೋದು, ಬಟ್ ಸರ್ವಿಸ್ ನೋಡಕ್ಕಾಗಲ್ಲ, ಮೆಡಿಕೇಶನ್ ನೋಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ಲ? ಈಗ ಆಪರೇಷನ್ ಮಾಡ್ತಿರ್ತಾರೆ, ಆಪರೇಷನ್ ಮಾಡೋ ಆಕ್ಟಿವಿಟಿ ಬೇರೆ, ಆಪರೇಷನ್ ಮಾಡೋದನ್ನ ನೋಡ್ಬೋದು, ಬಟ್ ಆಪರೇಷನ್ ನೋಡಕ್ಕಾಗುತ್ತಾ ಇಲ್ಲ. ಇನ್ನು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬೆಂಚ್ ಇದೆ, ಬೆಂಚ್ನ ನೀವು ಮುಟ್ಟಬಹುದು, ಓಕೆನಾ, ಫೀಲ್ ಆಗ್ಬೋದು, ಅದು ಗೂಡ್ಸ್, ಅದು ಸರ್ವಿಸ್ ಅಲ್ಲ ಅದು. ಸೊ ಕಾರ್ಪೆಂಟರ್ ಬೆಂಚ್ ಮಾಡ್ತಾನೆ, ಮಾಡೋ ಆಕ್ಟಿವಿಟಿನ ನೋಡ್ಬೋದು, ಕರೆಕ್ಟ್ ಅಲ್ವಾ? ಅದೇ ತರ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದನ್ನ ನೋಡ್ಬೋದು ನೀವು. ಬೆಂಚ್ ಹೇಗ್ ಮಾಡ್ತಾರೆ ಅದೊಂದು ಸೈಡು, ಈ ಕಡೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದು, ಗೊತ್ತಾಯ್ತಾ ಇಲ್ಲ? ಬೆಂಚ್ ಮಾಡಿ ಆದ್ಮೇಲೆ ಬೆಂಚ್ ನೋಡ್ತೀರಾ ನೀವು, ಅದು ಗೂಡ್ಸ್ ಅದು. ಇದು ಟ್ರೀಟ್ಮೆಂಟ್ ಕೊಟ್ಟ ಆದ್ಮೇಲೆ ಟ್ರೀಟ್ಮೆಂಟ್ ನೋಡಕ್ಕಾಗುತ್ತಾ? ಕೊಡೋ ಆಕ್ಟಿವಿಟಿನ ನೋಡೋದು ಬೇರೆ, ಟ್ರೀಟ್ಮೆಂಟ್ ನೋಡೋದು ಬೇರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಈಗ ಆಪರೇಷನ್ ಮಾಡೋ ಆಕ್ಟಿವಿಟಿ ನೋಡ್ತೀರಾ ನೀವು, ಆ ಟ್ರೀಟ್ಮೆಂಟ್ ಸಿಗುತ್ತಲ್ಲ, ಆ ಟ್ರೀಟ್ಮೆಂಟ್ ನಿಮಗೆ ಏನು ಕಣ್ಣು ಕಾಣಿಸಲ್ಲ, ಬಟ್ ಅದ್ರ ಎಫೆಕ್ಟ್ ಇರುತ್ತೆ. ಏನ್ ಟ್ರೀಟ್ಮೆಂಟ್ ಸಿಕ್ಕಿ ಆದ್ಮೇಲೆ ಏನ್ ಮಾಡ್ತಾರೆ, ರಿಕವರ್ ಆಗ್ತೀವಿ ನಾವು. ಯು ಗಾಟ್ ದ ಪಾಯಿಂಟ್, ರೈಟ್? ಅದೇ ಗೂಡ್ಸ್ ಅಂತ ಬಂದಾಗ ಟ್ಯಾಂಜಿಬಲ್, ಅದು ಇಂಟ್ಯಾಂಜಿಬಿಲಿಟಿ ಅಲ್ಲ, ಟ್ಯಾಂಜಿಬಿಲಿಟಿ. ಅದನ್ನ ಮುಟ್ಟಬಹುದು, ಫೀಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬೆಂಚ್ ಹೇಳಿದ್ನಲ್ಲ, ಕಾರ್ಪೆಂಟರ್ ಮಾಡ್ತಾನೆ, ಮಾಡೋ ಆಕ್ಟಿವಿಟಿನೂ ನೋಡ್ಬೋದು, ಅದು ಮಾಡಿ ತಂದು ಕ್ಲಾಸ್ ರೂಮಲ್ಲಿ ಇಟ್ಟಾಗ ಅದು ಮುಟ್ಟಬಹುದು, ನೋಡ್ಬೋದು. ಬಟ್ ಇದು ಆ ತರ ಅಲ್ಲ, ಅದು ಟ್ರೀಟ್ಮೆಂಟ್. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋ ಆಕ್ಟಿವಿಟಿ ನೋಡೋದು ಬೇರೆ, ಅದು ಕೊಡೋ ಪ್ರೋಸೆಸ್ ಹೇಳ್ತಿರೋದು. ಟ್ರೀಟ್ಮೆಂಟ್ ನೋಡಕ್ಕಾಗುತ್ತಾ ಕಣ್ಣಲ್ಲಿ ನಿಮ್ಗೆ? ಮುಟ್ ನೋಡಕ್ಕಾಗುತ್ತಾ? ಇಲ್ಲ. ಟ್ರೀಟ್ಮೆಂಟ್ ಕಣ್ಣಲ್ಲಿ ಮುಟ್ ನೋಡಕ್ಕಾಗಲ್ಲ, ಅದನ್ನ ಫೀಲ್ ಮಾಡಕ್ಕಾಗಲ್ಲ. ಓಕೆ, ಕೈಯಲ್ಲಿ ಮುಟ್ ನೋಡಕ್ಕಾಗಲ್ಲ, ಕಣ್ಣಲ್ಲಿ ನೋಡಕ್ಕಾಗಲ್ಲ, ಕೈಯಲ್ಲಿ ಮುಟ್ಟಿ ಫೀಲ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಏನಂತಾರೆ, ಇಂಟ್ಯಾಂಜಿಬಿಲಿಟಿ ಅಂತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಸೊ ಸರ್ವಿಸಸ್ ಎಲ್ಲ ಇಂಟ್ಯಾಂಜಿಬಲ್. ಎಕ್ಸಾಂಪಲ್ ಏನು? ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಆ ಟ್ರೀಟ್ಮೆಂಟ್ ನೋಡಕ್ಕಾಗಲ್ಲ. ಲಾಯರ್ ಲೀಗಲ್ ಸರ್ವಿಸ್ ಕೊಡ್ತಾರೆ, ನಿಮ್ಗೋಸ್ಕರ ವಾದಾಡ್ತಾರೆ ಕೋರ್ಟಲ್ಲಿ, ವಾದಾಡೋ ಪ್ರೋಸೆಸ್ ನೋಡ್ಬೋದು ನೀವು, ಬಟ್ ಆ ಲೀಗಲ್ ಸರ್ವಿಸ್ ನೋಡಕ್ಕಾಗಲ್ಲ. ಯು ಗಾಟ್ ದ ಪಾಯಿಂಟ್, ರೈಟ್?
ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದು ತಿಳ್ಕೊಳ್ಳಿ. ನೀವು ಫೀವರ್ ಅಂತ ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆ ಕೊಡೋ ಪ್ರೋಸೆಸ್ ನೋಡ್ಬೋದು. ಅದೇ ತರ ಈಗ ಫಾರ್ ಎಕ್ಸಾಂಪಲ್ ಈ ಕಾರ್ಪೆಂಟ್ರು ಬೆಂಚ್ ಮಾಡೋ ಪ್ರೋಸೆಸ್, ಅದೇ ತರ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋ ಪ್ರೋಸೆಸ್ ಎರಡು ನೋಡ್ಬೋದು. ಬಟ್ ಬೆಂಚ್ ತಂದಿಡ್ತಾರೆ ಅದನ್ನ ನೋಡ್ಬೋದು, ಬಟ್ ಟ್ರೀಟ್ಮೆಂಟ್ ನೋಡಕ್ಕಾಗಲ್ಲ. ಅದಕ್ಕೆ ಏನಂತಾರೆ, ಇಂಟ್ಯಾಂಜಿಬಿಲಿಟಿ ಅಂತ ಕರೀತಾರೆ. ಯು ಗಾಟ್ ದ ಪಾಯಿಂಟ್ ರೈಟ್. ಸರ್ವಿಸ್ ನ ನೋಡಕ್ಕಾಗಲ್ಲ, ಮುಟ್ಟಕ್ಕಾಗೋದಿಲ್ಲ, ಮುಟ್ಟಿ ಅದನ್ನ ಫೀಲ್ ಮಾಡಕ್ಕಾಗೋದಿಲ್ಲ. ನೆಕ್ಸ್ಟ್ ಇನ್ಕನ್ಸಿಸ್ಟೆನ್ಸಿ. ಇನ್ಕನ್ಸಿಸ್ಟೆನ್ಸಿ ಇಲ್ಲಿ ಕೇಳಿದ್ವಿ. ಇನ್ಕನ್ಸಿಸ್ಟೆನ್ಸಿ ಅಂದ್ರೆ ಪಿಕ್ಚರ್ ಅಲ್ಲಿ ನೋಡ್ಬೋದು, ಒಂದೇ ತರ ಅಲ್ಲಿ ಆರೋಸ್ ಒಂದೇ ಕಡೆ ಬೀಳ್ತಿಲ್ಲ. ಓಕೆನಾ. ಈ ಗೂಡ್ಸ್ ಅಂದ್ರೆ ಒಂದು ಬೆಂಚ್ ಮಾಡ್ತಾರೆ, ನೀವ್ ಹೇಳ್ಬೋದು ನನಗೆ ಇದೇ ತರ ಬೆಂಚ್ ಬೇಕಂದ್ರೆ ಅದೇ ಮೆಷರ್ಮೆಂಟ್ ಅಲ್ಲಿ ಅದೇ ತರ ಮಾಡ್ಕೊಡ್ತಾರೆ ಬೆಂಚ್. ಓಕೆ, ಅದು ಗೂಡ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ. ಗೂಡ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ ಅಂದ್ರೆ ಒಂದೇ ಮಾಡೆಲ್ ತರಾನೇ ಇನ್ನೊಂದು ಮಾಡೆಲ್ ಮಾಡ್ಕೊಡ್ತಾರೆ. ಒಂದೇ ತರ ಬೇಕಿದ್ರೆ ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಮಾಡ್ತಾರೆ. ಓಕೆನಾ, ಕಲರ್ ಅಲ್ಲಿ, ಸೈಜ್ ಅಲ್ಲಿ, ಓಕೆನಾ, ಇದ್ರಾಗೆಲ್ಲ ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಮಾಡ್ತಾರೆ. ಮೊಬೈಲ್, ಈಗ ಸ್ಯಾಮ್ಸಂಗ್ ಮೊಬೈಲ್ ಅಂದ್ರೆ ಸ್ಯಾಮ್ಸಂಗ್ ಮೊಬೈಲ್ ಇದೆ, ಎಲ್ಲ ಅದು ಸೇಮ್ ಮಾಡೆಲ್. ಈಗ ಸ್ಯಾಮ್ಸಂಗ್ ಸಾರಿ MI ತಿಳ್ಕೊಳ್ಳಿ, MI 7 Pro ಅಂತ ಇದ್ದಾಗ MI 7 Pro ಯಾವ ಅಂಗಡಿಯಲ್ಲಿ ಬೇಕಾದ್ರೂ ತಗೊಂಡ್ರೆ ಸೇಮ್ ಇರುತ್ತೆ. ಅಂದ್ರೆ ಸೇಮ್ ಸೈಜ್, ಸೇಮ್ ಫೀಚರ್ಸ್ ಇರುತ್ತೆ. MI 7 Pro ಅಂತ ಹೋದಾಗ, ಸೇಮ್ ಮಾಡೆಲ್ ಅಂತ ಹೋದಾಗ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ. ಅದರಲ್ಲಿ ಏನು ಕಲರ್ ಇರ್ಬೋದು, ಸೈಜ್ ಇರ್ಬೋದು, ಅದ್ರಾಗೆಲ್ಲ ಸ್ಟ್ಯಾಂಡರ್ಡೈಸೇಷನ್ ಇದೆ. ಬಟ್ ಸರ್ವಿಸ್ ಅಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಇರೋದಿಲ್ಲ. ಯಾಕಂದ್ರೆ ಈ ಸರ್ವಿಸ್ ಬಂದ್ಬಿಟ್ಟು ಆ ಕಸ್ಟಮರ್ಗೆ ಇರೋ ಅವಶ್ಯಕತೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ ಇದು. ಓಕೆ, ಗಾಟ್ ದ ಪಾಯಿಂಟ್ ರೈಟ್. ಈಗ ಮೊಬೈಲ್ ರಿಪೇರ್ ಮಾಡ್ತಾರೆ, ಅದು ಸರ್ವಿಸ್ ಅದು. ಓಕೆನಾ, ಮೊಬೈಲ್ ರಿಪೇರ್ ಮಾಡೋದು ನೋಡೋದು ಬೇರೆ, ಮೊಬೈಲ್ ಸರ್ವಿಸ್ ಬೇರೆ, ರಿಪೇರ್ ಸರ್ವಿಸ್ ಬೇರೆ. ಗೊತ್ತಾಗ್ತಿಲ್ಲ? ನೀವು ಫಾರ್ ಎಕ್ಸಾಂಪಲ್ ಮೊಬೈಲ್ ರಿಪೇರ್ ಬಿಟ್ಟಾಕ್ರಿ, ಡಾಕ್ಟರ್ ಟ್ರೀಟ್ಮೆಂಟ್ ತಿಳ್ಕೊಳ್ಳಿ. ಈಗ ಡಾಕ್ಟರ್ ಟ್ರೀಟ್ಮೆಂಟ್ ನೋಡಕ್ ಆಗೋದಿಲ್ಲ, ಕರೆಕ್ಟ್ ಇಲ್ಲ. ಕೊಡೋದ್ ನೋಡೋದ್ ಬೇರೆ. ನಾ ಹೇಳ್ತಿರೋದು ಕೊಡೋದ್ನ, ಟ್ರೀಟ್ಮೆಂಟ್ ಮಾಡೋದ್ನ ನಾವು ಟ್ರೀಟ್ಮೆಂಟ್ ಅಂತ ಕರೆಯಲ್ಲ. ಅದು ಪ್ರೋಸೆಸ್ ಆಫ್ ಗಿವಿಂಗ್ ಟ್ರೀಟ್ಮೆಂಟ್. ಅದು ಟ್ರೀಟ್ಮೆಂಟ್ ನೋಡಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಕರೆಕ್ಟ್ ಇಲ್ವಾ? ಈಗ ಡಾಕ್ಟರ್ ಎಲ್ಲಾರ್ಗು ಒಂದೇ ಟ್ರೀಟ್ಮೆಂಟ್ ಕೊಡಕ್ಕಾಗುತ್ತಾ? ಇಲ್ಲ. ಪೇಷಂಟ್ಸ್ಗೆ ಇರೋ ಅವಶ್ಯಕತೆ, ಪೇಷಂಟ್ಸ್ಗೆ ಇರೋ ರೋಗಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಒಬ್ರಿಗೆ ಹೊಟ್ಟೆ ನೋವು ಅಂದ್ರೆ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್, ಒಬ್ಬರಿಗೆ ತಲೆನೋವು ಅಂದ್ರೆ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್, ಒಬ್ಬರಿಗೆ ಫೀವರ್ ಇದ್ರೆ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್, ಒಬ್ಬರಿಗೆ ಹೆಡ್ ಏಕ್ ಇದ್ರೆ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್, ಒಬ್ಬರಿಗೆ ಇಯರ್ ಏಕ್ ಇದ್ರೆ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್. ಅದರ ಟ್ರೀಟ್ಮೆಂಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇನ್ಕನ್ಸಿಸ್ಟೆನ್ಸಿ, ಅಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಯಾರು ಬಂದ್ರು ಅವ್ರಿಗೆ ಒಂದೇ ತರ ಟ್ರೀಟ್ಮೆಂಟ್ ಅಂತ ಫಿಕ್ಸ್ ಮಾಡಕ್ ಆಗೋದಿಲ್ಲ, ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಮಾಡಕ್ ಆಗೋದಿಲ್ಲ ಅಲ್ಲಿ. ಯಾಕಂದ್ರೆ ಸರ್ವಿಸ್ ಬಂದ್ಬಿಟ್ಟು ಕಸ್ಟಮರ್ ನೀಡ್ಸ್ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಗೂಡ್ಸ್ ಅಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಇರುತ್ತೆ. 7 Pro ಅಂದ್ರೆ ಯಾರು ಬಂದ್ರು 7 Pro ಸೇಮ್ ಸೈಜ್ ಇರುತ್ತೆ, ಸೇಮ್ ಫೀಚರ್ಸ್ ಇರುತ್ತೆ, ಒಂದ್ 2-3 ಕಲರ್ಸ್, ಅದು ಸ್ಟ್ಯಾಂಡರ್ಡೈಸೇಷನ್ ಇರುತ್ತೆ. ಯು ಗಾಟ್ ದ ಪಾಯಿಂಟ್ ರೈಟ್. ಬಟ್ ಇಲ್ಲಿ ಸರ್ವಿಸ್ ಅಲ್ಲಿ ಅದು ಸ್ಟ್ಯಾಂಡರ್ಡೈಸೇಷನ್ ಅನ್ನೋದು ಇರೋದಿಲ್ಲ. ಇನ್ಸೆಪರೇಟಬಿಲಿಟಿ, ಇಲ್ಲಿ ಸರ್ವಿಸ್ ಅಲ್ಲಿ ಪ್ರೊಡಕ್ಷನ್, ಕನ್ಸಂಪ್ಷನ್ ಎರಡನ್ನು ಸಪರೇಟ್ ಮಾಡಕ್ ಆಗೋದಿಲ್ಲ ಅಂತೆ. ಪ್ರೊಡಕ್ಷನ್ ಮಾಡೋದು, ಕನ್ಸಂಪ್ಷನ್ ಎರಡು ಜೊತೆಗಾಗುತ್ತಂತೆ. ಹೇಗಂದ್ರೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅದು ಪ್ರೊಡಕ್ಷನ್. ಟ್ರೀಟ್ಮೆಂಟ್ ಕೊಡೋದು, ಪೇಷಂಟ್ ಅವಾಗಲೇ ಕನ್ಸ್ಯೂಮ್ ಮಾಡ್ಬಿಡ್ತಾನೆ ಅದನ್ನ. ನೀವು ಟ್ರೀಟ್ಮೆಂಟ್ ಕೊಡ್ರಿ, ನಾನು ಒಂದು ವಾರ ಬಿಟ್ಟು ಅದನ್ನ ಮನೆಗೆ ತಗೊಂಡೋಗಿ ಇಟ್ಕೊಂತೀನಿ, ಒಂದು ವಾರ ಬಿಟ್ಟು ತಗೊಂತೀನಿ, ಅದಾಗೋದಿಲ್ಲ. ಟ್ರೀಟ್ಮೆಂಟ್ ಅವಾಗಲೇ ಕೊಡ್ತಾರೆ, ಅವಾಗಲೇ ಪ್ರೊಡ್ಯೂಸ್ ಆಗುತ್ತೆ ಡಾಕ್ಟರ್ ಇಂದ, ಪೇಷಂಟ್ ಇಂದ ಅವಾಗಲೇ ಕನ್ಸ್ಯೂಮ್ ಆಗುತ್ತೆ. ಬಟ್ ಗೂಡ್ಸ್ ಅಂದ್ರೆ ನೀವು ಬೆಂಚ್ ಮಾಡ್ಕೊಡ್ರಿ, ನಾವು ಬೇಕಿರೋ ಒಂದು ವರ್ಷ ಬಿಟ್ಟು ಯೂಸ್ ಮಾಡ್ಕೊಂತೀನಿ, ಮನೆಗೆ ತಗೊಂಡೋಗಿ ಇಟ್ಟು ಒಂದು ವರ್ಷ ಬಿಟ್ಟು ಯೂಸ್ ಮಾಡ್ಕೊಂತೀನಿ ಅಂತ ಅದು ಯೂಸ್ ಮಾಡ್ಬೋದು, ಇಟ್ಟು ಸ್ಟೋರ್ ಮಾಡಿ. ಬಟ್ ಇದು ಆ ತರ ಅಲ್ಲ. ಪ್ರೊಡಕ್ಷನ್, ಕನ್ಸಂಪ್ಷನ್ ಎರಡು ಜೊತೆಗಾಗುತ್ತೆ, ಸೈಮಲ್ಟೇನಿಯಸ್ಲಿ ಆಗುತ್ತೆ. ಟ್ರೀಟ್ಮೆಂಟ್ ಪ್ರೊಡಕ್ಷನ್ ಆಗುತ್ತೆ, ಪೇಷಂಟ್ ಅವಾಗಲೇ ಕನ್ಸಂಪ್ಷನ್ ಮಾಡ್ತಾರೆ ಜೊತೆಗೆ. ಸೊ ಇದೆರಡನ್ನು ಸಪರೇಟ್ ಮಾಡಕ್ಕೆ ಆಗೋದಿಲ್ಲ ಅಂತೆ. ಇನ್ವೆಂಟರಿ ಅಂದ್ರೆ ಈ ಸರ್ವಿಸ್ ನ ಸ್ಟೋರ್ ಮಾಡಕ್ ಆಗೋದಿಲ್ಲ. ಎಕ್ಸಾಂಪಲ್ ಟ್ರೀಟ್ಮೆಂಟ್ ತಗೊಳ್ರಿ, ಸರ್ ನೀವು ಟ್ರೀಟ್ಮೆಂಟ್ ಕೊಡ್ರಿ, ನಾನು ಅರ್ಧ ತಗೊಂತೀನಿ, ಇನ್ನು ಅರ್ಧ ಮನೆಗೆ ಇಟ್ಕೊಂತೀನಿ, ನೆಕ್ಸ್ಟ್ ಟೈಮ್ ಫೀವರ್ ಬಂದಾಗ ನಾನು ಮತ್ತೆ ತಗೊಂತೀನಿ, ಸ್ಟೋರ್ ಮಾಡಿ ಇಟ್ಕೊಂತೀನಿ, ಆಗಲ್ಲ. ಅದೇ ಬೆಂಚ್, 5 ಬೆಂಚ್ ತರಿಸ್ತೀವಿ, 5 ಬೆಂಚ್ ಕಾರ್ಪೆಂಟರ್ ಮಾಡ್ಕೊಡ್ತಾನೆ, ಅದು ಗೂಡ್ಸ್, ಅದು ಕಾರ್ಪೆಂಟರ್ ಮಾಡ್ಕೊಡ್ತಾನೆ. ಅದ್ರ 2 ಬೆಂಚ್ ಮಾತ್ರ ಬೇಕು ಕ್ಲಾಸಲ್ಲಿ, 2 ಬೆಂಚ್ ಕ್ಲಾಸಲ್ಲಿ ಯೂಸ್ ಮಾಡಿ, ಇನ್ನ 3 ಬೆಂಚ್ ಸ್ಟೋರ್ ಮೇಲೆ ಹಾಕಿರ್ತೀವಿ, ಯಾವಾಗ ಬೇಕೋ ಅವಾಗ ಯೂಸ್ ಮಾಡಕ್ಕೆ ಸ್ಟಾಕ್ ಇಟ್ಬಿಡ್ತೀವಿ. ಸೊ ಗೂಡ್ಸ್ ನ ಸ್ಟಾಕ್ ಮಾಡ್ಬೋದು, ಸರ್ವಿಸ್ ನ ಸ್ಟಾಕ್ ಮಾಡಕ್ ಇಡಕ್ ಆಗೋದಿಲ್ಲ. ಇನ್ವೆಂಟರಿ ಇದೆ, ಸ್ಟಾಕ್. ಸರ್ವಿಸ್ ಅವಾಗಲೇ ಪ್ರೊಡಕ್ಷನ್ ಆಗಿ, ಅವಾಗಲೇ ಕನ್ಸಂಪ್ಷನ್ ಆಗಿ, ಅವಾಗಲೇ ಖಾಲಿ ಆಗ್ಬಿಡುತ್ತೆ. ಸರ್ ನೀವು ಟ್ರೀಟ್ಮೆಂಟ್ ಕೊಟ್ಟಿರಿ, ಒಂದು ವಾರ ಬಿಟ್ಟು ನಾ ಮನೆಗೆ ತಗೊಂಡೋಗಿ ಇಟ್ಕೊಂಡು ಒಂದು ವಾರ ಬಿಟ್ಟು ತಗೊಂತೀನಿ, ಇಲ್ಲ ನನಗೆ ಫೀವರ್ ಬಂದಾಗ ತಗೊಂತೀನಿ, ಆ ತರ ಆಗುತ್ತಾ? ಇಲ್ಲ. ಈ ಗಾಟ್ ದ ಪಾಯಿಂಟ್ ರೈಟ್. ಇದನ್ನ ಸ್ಟೋರ್ ಮಾಡಕ್ ಆಗೋದಿಲ್ಲ, ಸ್ಟಾಕ್ ಇಡಕ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಇನ್ವಾಲ್ವ್ಮೆಂಟ್. ಇಲ್ಲಿ ಪ್ರೊಡ್ಯೂಸರ್, ಕನ್ಸ್ಯೂಮರ್ ಇಬ್ರು ಇನ್ವಾಲ್ವ್ ಆಗಿರ್ಬೇಕು.
ಯು ಗಾಟ್ ದ ಪಾಯಿಂಟ್ ರೈಟ್. ಸರ್ವಿಸ್ ಅಂತ ಬಂದಾಗ ಪ್ರೊಡ್ಯೂಸರ್, ಪ್ರೊಡಕ್ಷನ್ ಮಾಡೋರು, ಕನ್ಸಂಪ್ಷನ್ ಮಾಡೋರು ಇಬ್ರು ಇರಬೇಕು, ಇಬ್ರು ಇನ್ವಾಲ್ವ್ ಆಗ್ತಾರೆ ಇಲ್ಲಿ. ಓಕೆನಾ? ಫಾರ್ ಎಕ್ಸಾಂಪಲ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಪೇಷಂಟ್ ಅಲ್ಲೇ ಇರಬೇಕು, ಅಲ್ಲೇ ಇದ್ದು ಅವಾಗಲೇ ಕನ್ಸ್ಯೂಮ್ ಮಾಡಬೇಕು. ಇಲ್ಲ ನಾವು ಅಪ್ಪಾಜಿನ ಕಳಿಸ್ತೀನಿ, ಅವ್ರು ಟ್ರೀಟ್ಮೆಂಟ್ ತಗೊಂಡ್ಬರ್ತಾರೆ, ನಾನು ಮನೆಗೆ ತಗೊಂತೀನಿ, ಆ ಥರ ಆಗುತ್ತಾ? ಇಲ್ಲ. ಯು ಗಾಟ್ ದ ಪಾಯಿಂಟ್ ರೈಟ್. ಅದೇ ಬಟ್ ಗೂಡ್ಸ್ ವಿಷಯದಲ್ಲಿ ಆಗುತ್ತೆ. ಬೆಂಚ್ ನಾನು ಆರ್ಡರ್ ಕೊಟ್ಟಿದ್ದೆ, ಬಟ್ ಈಗ ನನಗೆ ಹೋಗೋಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ಕಳಿಸ್ತೀನಿ ಕೆಲಸದವ್ರನ್ನ, ಹೋಗಿ ಬೆಂಚ್ ಹಾಕೊಂಬರ್ರಿ ಕಾಲೇಜಿಗೆ ಅಂತ. ಸೊ ಅಲ್ಲಿ ಪ್ರೊಡಕ್ಷನ್ ಬೇರೆ, ಕನ್ಸಂಪ್ಷನ್ ಬೇರೆಯವ್ರು ಮಾಡ್ಬೋದು, ಬಟ್ ಇಲ್ಲಿ ಆಗಲ್ಲ. ಪ್ರೊಡಕ್ಷನ್ ಮಾಡೋರು, ಕನ್ಸಂಪ್ಷನ್ ಮಾಡೋರು ಇಬ್ರು ಇನ್ವಾಲ್ವ್ ಆಗಬೇಕು. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅವರು ಇನ್ವಾಲ್ವ್ ಆಗ್ತಾರೆ ಆ ಪ್ರೋಸೆಸ್ ಅಲ್ಲಿ. ಕನ್ಸ್ಯೂಮರ್, ಆ ಪೇಷಂಟ್ ಅವಾಗಲೇ ಕನ್ಸ್ಯೂಮ್ ಮಾಡ್ತಾನೆ, ಅವನು ಇನ್ವಾಲ್ವ್ ಆಗಬೇಕು. ಓಕೆ, ನೀವು ಗಾಟ್ ದ ಪಾಯಿಂಟ್ ರೈಟ್. ಇಬ್ರು ಇರಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಸರ್ವಿಸಸ್. ಈಗ ಸರ್ವಿಸಸ್ ಅಂತ ಏನದ ನೋಡಿದ್ವಿ. ಏನೇನು ಹೇಳಿದ್ವಿ ಅವನು? ಫಸ್ಟ್ ಸರ್ವಿಸ್ ನೋಡಕ್ಕಾಗಲ್ಲ, ಮುಟ್ಟಕ್ಕಾಗೋದಿಲ್ಲ. ನೆಕ್ಸ್ಟ್ ಸರ್ವಿಸ್ ಒಂದೇ ತರ ಇರಲ್ಲ, ಒಂದು ಸ್ಟ್ಯಾಂಡರ್ಡೈಸೇಷನ್ ಇರುವುದಿಲ್ಲ. ಮೊಬೈಲ್ ಒಂದೇ ತರ ಇರುತ್ತೆ, ಆ ತರ ಇರಲ್ಲ. ಅವಶ್ಯಕತೆಗೆ ತಕ್ಕಂತೆ ಸರ್ವಿಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೊಡಕ್ಷನ್, ಸರ್ವಿಸ್ ನ ಪ್ರೊಡ್ಯೂಸ್ ಮಾಡೋದು, ಅದನ್ನ ಕನ್ಸ್ಯೂಮ್ ಮಾಡೋದು ಅಂದ್ರೆ ತಗೊಳ್ಳೋದು, ಎರಡು ಸಪರೇಟ್ ಮಾಡೋಕ್ಕಾಗಲ್ಲ, ಎರಡು ಜೊತೆಗೆ ಆಗುತ್ತೆ ಸೈಮಲ್ಟೇನಿಯಸ್ ಆಗಿ. ಸರ್ವಿಸ್ ನ ಸ್ಟೋರ್ ಮಾಡಿ ಸ್ಟಾಕ್ ಆಗಿ ಇಡಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳೋಣ ಅಂತ. ಈ ಸರ್ವಿಸ್ ಕೊಡಬೇಕಾದ್ರೆ ಸರ್ವಿಸ್ ಕೊಡೋರು ತಗೊಳ್ಳೋರು ಇಬ್ರು ಇನ್ವಾಲ್ವ್ ಆಗಿರಬೇಕು, ಇಬ್ರು ಪ್ರೆಸೆಂಟ್ ಇರಬೇಕು. ಈಗ ನೋಡೋಣ ಏನೇನ್ ಟೈಪ್ಸ್ ಇದಾವೆ ಸರ್ವಿಸ್ ನಲ್ಲಿ, ಎಷ್ಟು ಟೈಪ್ಸ್ ಇದಾವೆ ಅಂತ ನೋಡೋಣ. ಸರ್ವಿಸ್ ಅಲ್ಲಿ ಮೇಜರ್ ಆಗಿ 3 ಟೈಪ್ಸ್ ಇದಾವೆ. ಬಿಸ್ನೆಸ್ ಸರ್ವಿಸಸ್ ಅಂದ್ರೆ ಬಿಸ್ನೆಸ್ ಮಾಡೋದಕ್ಕೆ ಏನೇನು ಸರ್ವಿಸಸ್ ಅವಶ್ಯಕತೆ ಇದೆ ಅವನ್ನ ಬಿಸ್ನೆಸ್ ಸರ್ವಿಸಸ್ ಅಂತಾರೆ. ಲೈಕ್ ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಕಮ್ಯುನಿಕೇಶನ್ ಇರ್ಬೋದು, ಇದೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಅವಶ್ಯಕತೆ ಇದ್ದೇ ಇದೆ. ಸೊ ಇದನ್ನ ಬಿಸ್ನೆಸ್ ಸರ್ವಿಸ್ ಅಂತಾರೆ. ಸೋಷಿಯಲ್ ಸರ್ವಿಸ್ ಅಂದ್ರೆ ಸೊಸೈಟಿಗೆ ಒಳ್ಳೇದಾಗುವ ಆಕ್ಟಿವಿಟೀಸ್ ಏನಂತಾರೆ, ಸೋಷಿಯಲ್ ಸರ್ವಿಸ್ ಅಂತಾರೆ. ಒಂದಿಷ್ಟು ದುಡ್ಡನ್ನ ಕಾಂಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಹಾಸ್ಪಿಟಲ್ ಸ್ಕೂಲ್ಸ್ ಕಟ್ಟೋದಕ್ಕ ಆಗಿರ್ಬೋದು, ಇಲ್ಲ ಒಂದಿಷ್ಟು ಬ್ಲೈಂಡ್ ಪೀಪಲ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಫ್ರೀ ಮೆಡಿಕೇಶನ್ ಕೊಡೋದಾಗಿರ್ಬೋದು, ಕ್ಲೀನ್ ಮಾಡೋದಾಗಿರ್ಬೋದು ಸೊಸೈಟಿನ. ಸೊ ಇವೆಲ್ಲ ಏನು ಎಕ್ಸಾಂಪಲ್ಸ್ ಆಫ್ ಸೋಷಿಯಲ್ ಸರ್ವಿಸಸ್. ಪರ್ಸನಲ್ ಸರ್ವಿಸಸ್ ಅಂದ್ರೆ ಇಲ್ಲಿ ಇಂಡಿವಿಜುವಲ್ ತಕ್ಕಂತೆ ಸರ್ವಿಸ್ಗಳು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೀಗಲ್ ಸರ್ವಿಸಸ್, ಯಾರೋ ಒಬ್ಬ ಕ್ರಿಮಿನಲ್ ಬಂದ ಅವನಿಗೆ ಲೀಗಲ್ ಸರ್ವಿಸ್ ಕೊಡ್ತಾರೆ. ಕ್ರಿಮಿನಲ್ ಅಲ್ಲ, ಅಕ್ಯೂಸ್ಡ್, ಅವ್ರಿಗೆ ಏನ್ ಮಾಡ್ತಾರೆ, ಪರ್ಸನಲ್ ಸರ್ವಿಸ್ ಕೊಡ್ತಾರೆ. ಯಾರೊಬ್ಬ ಪೇಷಂಟ್ ಬಂದ್ರು ಅವ್ರಿಗೂ ಪರ್ಸನಲ್ ಸರ್ವಿಸ್ ಕೊಡ್ತಾರೆ, ಡಾಕ್ಟರ್. ಸೊ ಇದನ್ನ ಪರ್ಸನಲ್ ಸರ್ವಿಸ್ ಅಂತಾರೆ. ಅಂದ್ರೆ ಈ ಸರ್ವಿಸ್ ಎಲ್ಲರಿಗೂ ಒಂದೇ ತರ ಇರೋದಿಲ್ಲ, ನೀಡಿಗೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ಇಂಡಿವಿಜುವಲ್ ಆಗಿ ಕೊಡ್ತಾರೆ ಬಂದ್ಬಿಟ್ಟು. ಓಕೆನಾ? ಹೇರ್ ಕಟ್ ಅದು ಪರ್ಸನಲ್ ಸರ್ವಿಸ್ಗೆ ಒಂದು ಎಕ್ಸಾಂಪಲ್ ಇರ್ಬೋದು. ಲೀಗಲ್ ಸರ್ವಿಸ್ ಅದು ಒಂದು ಪರ್ಸನಲ್ ಸರ್ವಿಸ್ ಎಕ್ಸಾಂಪಲ್ ಇರ್ಬೋದು. ಎಜುಕೇಶನ್ ಅದು ಒಂದು ಪರ್ಸನಲ್ ಸರ್ವಿಸ್ ಎಕ್ಸಾಂಪಲ್ ಇರ್ಬೋದು, ಅಂದ್ರೆ ಟ್ಯೂಷನ್ ಮಾಡೋದು. ಓಕೆ, ಈಗ ಸರ್ವಿಸ್ ಅಲ್ಲಿ 3 ಟೈಪ್ಸ್ ಇದೆ ಅಂತ ನೋಡಿದ್ವಿ. ಓಕೆ, ಗಾಟ್ ದ ಪಾಯಿಂಟ್ ರೈಟ್. ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್ ಇದೆ. ಒಂದು ಯಾವುದು? ಬಿಸ್ನೆಸ್ ಸರ್ವಿಸಸ್, ಎರಡನೇದು ಸೋಷಿಯಲ್ ಸರ್ವಿಸಸ್, ಮೂರನೇದು ಪರ್ಸನಲ್ ಸರ್ವಿಸಸ್. ಫಸ್ಟ್ ಇದೆರಡು ನೆಗ್ಲೆಕ್ಟ್ ಮಾಡಿದ್ದಾರೆ. ಯಾವುದು? ಸೋಷಿಯಲ್ ಸರ್ವಿಸ್ ನೆಗ್ಲೆಕ್ಟ್ ಮಾಡಿದ್ದಾರೆ, ಪರ್ಸನಲ್ ಸರ್ವಿಸ್ ನೆಗ್ಲೆಕ್ಟ್ ಮಾಡಿದ್ದಾರೆ. ಬಿಸ್ನೆಸ್ ಸರ್ವಿಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಬಿಸ್ನೆಸ್ ಸರ್ವಿಸಸ್ ಅಲ್ಲಿ ಏನೇನು ಬರುತ್ತೆ, ಎಕ್ಸಾಂಪಲ್ಸ್ ಅಂದ್ರೆ ಮೇಜರ್ ಉದಾಹರಣೆಗಳು, ಮೇಜರ್ ಎಕ್ಸಾಂಪಲ್ಸ್ ಆಫ್ ಬಿಸ್ನೆಸ್ ಸರ್ವಿಸಸ್ ಯಾವ್ದಾದ್ರೆ, ಫಸ್ಟ್ ನೀವು ನೋಡ್ತಾ ಇದ್ರೆ ಬ್ಯಾಂಕಿಂಗ್. ಓಕೆ, ಬ್ಯಾಂಕಿಂಗ್ ಇಸ್ ದ ಮೇಜರ್ ಎಕ್ಸಾಂಪಲ್ ಆಫ್ ಬಿಸ್ನೆಸ್ ಸರ್ವಿಸಸ್. ಯಾಕಂದ್ರೆ ಬ್ಯಾಂಕಿಂಗ್ ಫೆಸಿಲಿಟಿ ಇಲ್ಲದೆ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ, ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಕರಿಬಹುದು. ಓಕೆನಾ? ಬ್ಯಾಂಕಿಂಗ್ ಅಂತ ಕರೆದಾಗ ಬ್ಯಾಂಕ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಇದೊಂದು ಇನ್ಸ್ಟಿಟ್ಯೂಷನ್. ನೀವು ನೋಡಿರ್ತೀರ, ಕಾಮನ್ ಆಗಿ ಹೋಗಿರ್ತೀರ ತುಂಬಾ ಸರಿ. ಬ್ಯಾಂಕ್ ಅಂದ್ರೆ ಇದೊಂದು ಇನ್ಸ್ಟಿಟ್ಯೂಷನ್. ಇವ್ರೇನ್ ಮಾಡ್ತಾರೆ, ಕೆಲವು ಸರ್ವಿಸಸ್ ಕೊಡ್ತಾರೆ. ಡಿಪಾಸಿಟ್ ಸರ್ವಿಸ್ ಕೊಡೋದಾಗಿರ್ಬೋದು, ಮನಿ ಟ್ರಾನ್ಸ್ಫರಿಂಗ್ ಅಂದ್ರೆ ಮನಿ ರೆಮಿಟೆನ್ಸ್ ಸರ್ವಿಸ್ ಕೊಡೋದಾಗಿರ್ಬೋದು, ಲೋನ್ ಕೊಡೋದಾಗಿರ್ಬೋದು, ಓವರ್ ಡ್ರಾಫ್ಟ್ ಸರ್ವಿಸ್ ಕೊಡೋದಾಗಿರ್ಬೋದು, ಚೆಕ್ ಫೆಸಿಲಿಟಿ ಕೊಡೋದಾಗಿರ್ಬೋದು. ಓಕೆನಾ? ಸೊ ಈ ತರ ಸರ್ವಿಸಸ್ ಕೊಡ್ತಾರೆ ಆ ಇನ್ಸ್ಟಿಟ್ಯೂಷನ್. ಅದನ್ನ ಏನಂತ ಕರಿತೀವಿ? ಬ್ಯಾಂಕ್ ಅಂತ ಕರಿತೀವಿ. ಈ ಸರ್ವಿಸಸ್ ಕೊಡೋ ಪ್ರೋಸೆಸ್ನ ಬ್ಯಾಂಕಿಂಗ್ ಅಂತಾರೆ. ಅಂದ್ರೆ ಈ ಸರ್ವಿಸಸ್ ಕೊಡ್ತಾರಲ್ಲ, ಡಿಪಾಸಿಟ್ ಸರ್ವಿಸ್, ಚೆಕ್ ಫೆಸಿಲಿಟಿ, ಈ ಸರ್ವಿಸಸ್ ಕೊಡ್ತಾರೆ. ಈ ಸರ್ವಿಸಸ್ ಕೊಡೋ ಪ್ರೋಸೆಸ್ನ ಏನಂತ ಕರಿತೀವಿ ನಾವು? ಬ್ಯಾಂಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಶಾಲ್ ಪಾಸ್ ಆನ್ ಟು ಟೈಪ್ಸ್ ಆಫ್ ಬ್ಯಾಂಕ್ಸ್. ಎಷ್ಟು ಟೈಪ್ಸ್ ಬ್ಯಾಂಕ್ ಇದಾವೆ ಅಂತ, ಎಷ್ಟು ರೀತಿಯ ಬ್ಯಾಂಕ್ಗಳಿದಾವೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಮೇಜರ್ ಎಷ್ಟು ರೀತಿಯ ಬ್ಯಾಂಕ್ಗಳಿದಾವೆ ಅಂದ್ರೆ, ಕಮರ್ಷಿಯಲ್,
4 ರೀತಿಯ ಬ್ಯಾಂಕ್ಗಳಿದಾವೆ ಇಲ್ಲಿ. ಎಷ್ಟು ರೀತಿಗಳು? 4 ಟೈಪ್ಸ್ ಆಫ್ ಬ್ಯಾಂಕ್ಸ್ ಇದಾವೆ. ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್, ನೀವು ಅಲ್ಲಿ ನೋಡ್ತಿದ್ದೀರಾ ಕಮರ್ಷಿಯಲ್ ಬ್ಯಾಂಕ್ಸ್. ಈ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಇದು ಒಂದು ಸೇಮ್ ಇನ್ಸ್ಟಿಟ್ಯೂಷನ್. ಇವರೇನ್ ಸರ್ವಿಸ್ ಕೊಡ್ತಾರೆ? ಏನು ಲೋನ್ ಫೆಸಿಲಿಟಿ ಕೊಡ್ತಾರೆ, ಬ್ಯಾಂಕ್ ಅಂದ್ರೆ ಮನಿ ಟ್ರಾನ್ಸ್ಫರಿಂಗ್ ಸರ್ವಿಸ್ ಕೊಡ್ತಾರೆ, ಚೆಕ್ ಫೆಸಿಲಿಟಿ ಕೊಡ್ತಾರೆ, ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಡ್ತಾರೆ. ಓಕೆನಾ? ಬ್ಯಾಂಕ್ ಅನ್ನು ಡಿಪಾಸಿಟ್ ಮಾಡ್ಕೊಂತಾರೆ, ಅಂದ್ರೆ ಸೊ ಬ್ಯಾಂಕ್ ಅಲ್ಲಿ ಅಮೌಂಟ್ ನ ಸೇಫ್ ಆಗಿ ಡಿಪಾಸಿಟ್ ಮಾಡಿ ಇಟ್ಕೊಂತಾರೆ, ಅದಕ್ಕೊಂದಿಷ್ಟು ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಈ ತರ ಸರ್ವಿಸಸ್ ಕೊಡ್ತಾರೆ. ಅಫ್ಕೋರ್ಸ್ ಇವ್ರು ಸರ್ವಿಸಸ್ ಕೊಡೋ ಜೊತೆಗೆ ಇವರು ಒಂದಿಷ್ಟು ಪ್ರಾಫಿಟ್ ಮಾಡ್ಕೊಂತಾರೆ, ದುಡ್ಕೊಂತಾರೆ. ಅದಕ್ಕೆ ಇವ್ರನ್ನ ಏನಂತ ಕರೀತಾರೆ? ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ನೀವು ನೋಡ್ಬೋದು ಇಲ್ಲಿ. ಏನ್ ಎಕ್ಸಾಂಪಲ್ಸ್? SBI ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಫೆಡರಲ್ ಬ್ಯಾಂಕ್ ಇರ್ಬೋದು. ಸೊ ಇವನ್ನೆಲ್ಲ ಏನಂತಾರೆ? ಇವಾಗ ಕರ್ನಾಟಕ ಬ್ಯಾಂಕ್ ಇರ್ಬೋದು, SBI ಇರ್ಬೋದು. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಕೋಆಪರೇಟಿವ್ ಬ್ಯಾಂಕ್ಸ್, ಇದು ಸೆಕೆಂಡ್ ಟೈಪ್. ಏನಂದ್ರೆ ನಾನು ಫಾರ್ಮ್ಸ್ ಆಫ್ ಬಿಸಿನೆಸ್ ಆರ್ಗನೈಸೇಷನ್ ಅಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದ್ದೇನೆ, ನೆನಪಿದೆಯಲ್ಲಿ? ಓಕೆ. ಈ ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸ್ ಸೇರ್ಕೊಂಡು ಒಂದು ಬ್ಯಾಂಕ್ ನ ರೆಡಿ ಮಾಡಿದ್ರೆ, ಅಂದ್ರೆ ಒಂದು ಬ್ಯಾಂಕ್ ಮಾಡ್ಕೊಂತಾರೆ ಆ ಮೆಂಬರ್ಸ್ ಒಳ್ಳೇದಕ್ಕೋಸ್ಕರ. ಓಕೆ, ಅವ್ರ ಮೆಂಬರ್ಸ್ ಫಿನಾನ್ಷಿಯಲ್ ನೀಡ್ ನ ಪೂರೈಸ್ಕೊಳ್ಳೋಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ? ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರೀತಾರೆ. ನೀವು ನೋಡಿರ್ಬೋದು, ಮರ್ಚೆಂಟ್ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಸೊಸೈಟಿ ಅಂತ ಇರುತ್ತೆ. ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಮರ್ಚೆಂಟ್ ಬ್ಯಾಂಕ್ ಒಂದು ಎಕ್ಸಾಂಪಲ್, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ. ಸೊ ಈ ಕೋಆಪರೇಟಿವ್ ಸೊಸೈಟಿ ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಸೇರ್ಕೊಂಡು ಅವ್ರಿಗೆ ಒಂದು ಸಣ್ಣ ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡ್ಕೊಂತಾರೆ. ಅದನ್ನ ಏನಂತ ಕರಿತೀವಿ? ಕೋಆಪರೇಟಿವ್ ಬ್ಯಾಂಕ್ಸ್ ಅಂತಾರೆ. ಈಗ ರೀಸೆಂಟ್ ಆಗಿ ನವಡೇಸ್ ಏನ್ ಮಾಡ್ತಾರೆ? ಪರ್ಟಿಕ್ಯುಲರ್ ಕಾಸ್ಟ್ ಅಂದ್ರೆ ಆ ಜಾತಿಗಳು, ಆ ರಿಲಿಜಿಯನ್ ಸೇರ್ಕೊಂಡು ಏನ್ ಮಾಡ್ತಾರೆ? ಅವ್ರದ್ದೊಂದು ಬ್ಯಾಂಕ್ ಅಂತ ಓಪನ್ ಮಾಡ್ಕೊಂತಾರೆ. ಲಿಂಗಾಯತ್ಸ್ ಅವ್ರದ್ದಂತ ಒಂದು ಸೊಸೈಟಿ ಇರುತ್ತೆ, ಕೋಆಪರೇಟಿವ್ ಬ್ಯಾಂಕ್ ಅಂತ. ಆ ಕಾಸ್ಟ್ ಅವ್ರು ಮಾತ್ರ ಲೋನ್ ತಗೊಂತಾರೆ, ಆತರ. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್, ಸ್ಪೆಷಲೈಸ್ಡ್ ಬ್ಯಾಂಕ್ಸ್. ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂದ್ರೆ ಇವರು ಕಮರ್ಷಿಯಲ್ ಬ್ಯಾಂಕ್ಸ್ ತರ ಎಲ್ಲಾ ಪೀಪಲ್ಗೂ ಸರ್ವಿಸ್ ಕೊಡಲ್ಲ, ಎಲ್ಲಾ ಅವಶ್ಯಕತೆಗಳಿಗೂ ಸರ್ವಿಸ್ ಕೊಡಲ್ಲ. ಇವ್ರು ಏನಂದ್ರೆ ಸ್ಪೆಷಲೈಸ್ಡ್, ವರ್ಡ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಕೆಲವು ಸ್ಪೆಷಲ್ ಪರ್ಪಸ್ ಮಾತ್ರ ಏನ್ ಮಾಡ್ತಾರೆ ಇವರು? ಹಣ ಸಹಾಯ ಮಾಡ್ತಾರೆ. ಸ್ಪೆಷಲ್ ಪರ್ಪಸ್ ಅಂದ್ರೆ ಏನ್ ಗೊತ್ತಾ? ಅಗ್ರಿಕಲ್ಚರ್ಗೆ. ಓಕೆನಾ? ಇದು ನಬಾರ್ಡ್, ಅಲ್ಲಿ ಪಿಕ್ಚರ್ ನೋಡ್ತಿರ್ಬೋದು, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಈ ನಬಾರ್ಡ್ ಏನಕ್ಕೆ ಲೋನ್ ಕೊಡುತ್ತೆ? ಸ್ಪೆಷಲೈಸ್ಡ್ ಅಂದ್ರೆ ಎರಡೇ ಸ್ಪೆಷಲ್ ಪರ್ಪಸ್ ಮಾತ್ರ ಕೊಡ್ತಾರೆ. ಅಗ್ರಿಕಲ್ಚರ್ ಕೊಡ್ತಾರೆ, ಪ್ಲಸ್ ಹಳ್ಳಿಗಾಡುಗಳು ಅಂದ್ರೆ ವಿಲೇಜ್, ರಿಮೋಟ್ ರೂರಲ್ ಪ್ಲೇಸಸ್ ನ ಡೆವಲಪ್ ಮಾಡಕ್ಕೆ ದುಡ್ಡು ಕೊಡ್ತಾರೆ. ಸೊ ಇವರು ಸ್ಪೆಷಲ್ ಪರ್ಪಸ್ ಮಾತ್ರ ಈ ಬ್ಯಾಂಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಕ್ಸಿಮ್ ಬ್ಯಾಂಕ್. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತಾರೆ. EXIM, ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ. ಇವ್ರು ಏನಕ್ಕಂದ್ರೆ ಸ್ಪೆಷಲ್ ಪರ್ಪಸ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾತ್ರ ಹಣ ಸಹಾಯ ಮಾಡ್ತಾರೆ ಇವರು, ಅಂದ್ರೆ ಸರ್ವಿಸ್ ಕೊಡ್ತಾರೆ. ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ RBI. ಇದು ಏನಂದ್ರೆ ಎಲ್ಲಾ ಸ್ಟೇಟ್ ಅಲ್ಲೂ ಇರುತ್ತೆ. ಈ ಸೆಂಟ್ರಲ್ ಬ್ಯಾಂಕ್ ಏನಂದ್ರೆ ಮಿಕ್ಕಿದ್ದು ಬ್ಯಾಂಕ್ಗಳನ್ನ, ಈ ಏನು ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಇರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡೋದಾಗಿರ್ಬೋದು, ಇಲ್ಲೇ ಹಣ ಪ್ರಿಂಟ್ ಆಗೋದು ಎಲ್ಲ ಇಲ್ಲಿಂದ ಈ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ RBI. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಈಗ ಬ್ಯಾಂಕ್ ಇಂದು ಫಂಕ್ಷನ್ಸ್ ನೋಡೋಣ, ಏನೇನು ಕೆಲಸ ಮಾಡುತ್ತೆ ಬ್ಯಾಂಕ್ ಅಂತ. ಓಕೆನಾ? ಫಸ್ಟ್ ನಿಮ್ಗೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ ಇವಲ್ಲ, ಅಕ್ಸೆಪ್ಟೆನ್ಸ್ ಆಫ್ ಡಿಪಾಸಿಟ್. ಇವ್ರೇನ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ? ಫಸ್ಟ್ ಇದೆಲ್ಲ ಮೇಜರ್ ಕೆಲಸಗಳು, ಬ್ಯಾಂಕ್ ಅಲ್ಲಿ ಏನೇನು ಕೆಲಸಗಳು ನಡೀತವೆ ಅಂತ, ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಇರ್ಬೋದು. ಫಸ್ಟ್ ಏನ್ ಮಾಡ್ತಾರೆ? ಡಿಪಾಸಿಟ್ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅವರು. ಅಂದ್ರೆ ಜನ ಹೋಗಿ ಒಂದಿಷ್ಟು ದುಡ್ಡು ಕೊಟ್ರೆ ಅದನ್ನ ಸೇಫ್ ಆಗಿ ಇಡ್ತಾರೆ, ಅದಕ್ಕೊಂದಿಷ್ಟು ಇಂಟ್ರೆಸ್ಟ್ ಅಂತ ಕೊಡ್ತಾರೆ. ಅದು ಅಕ್ಸೆಪ್ಟೆನ್ಸ್ ಆಫ್ ಡಿಪಾಸಿಟ್ಸ್. ಓಕೆನಾ? ನೆಕ್ಸ್ಟ್ ಲೆಂಡಿಂಗ್ ಆಫ್ ಫಂಡ್ಸ್ ಅಂದ್ರೆ ಅವ್ರು ಸ್ವಲ್ಪ ಡಿಪಾಸಿಟ್ ಇರುತ್ತೆ. ಓಕೆ, ಅವ್ರ ಹತ್ರ ಸ್ವಲ್ಪ ಕೆಲವು ಜನ ಹತ್ರ ಯಾರ ಹತ್ರ ದುಡ್ಡು ಇರುತ್ತೋ, ಅವ್ರು ಯಾರು ಇಷ್ಟಪಡ್ತಾರೋ ಸೇವ್ ಮಾಡೋದಕ್ಕೆ, ಅವ್ರ ಹತ್ರ ಇಸ್ಕೊಂಡು ಸೇಫ್ ಆಗಿ ಇಡೋದಲ್ದೆ ಅದರಲ್ಲಿ ಒಂದಿಷ್ಟು ದುಡ್ಡನ್ನ ಹೊರಗಿರೋರಿಗೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಲೋನ್ ಆಗಿ ಕೊಡ್ತಾರೆ, ಒಂದಿಷ್ಟು ಇಂಟ್ರೆಸ್ಟ್ ಆಗಿ ಕಲೆಕ್ಟ್ ಮಾಡ್ತಾರೆ. ಗೊತ್ತಾಗ್ತಿದೆಯಲ್ಲ? ಫಸ್ಟ್ ಡಿಪಾಸಿಟ್ ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಇವರು ಹಣ ಇರೋರು ಒಂದಿಷ್ಟು ಸೇವ್ ಮಾಡ್ಬೇಕಂತ ಏನ್ ಮಾಡ್ತಾರೆ? ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡ್ತಾರೆ. ಈ ಬ್ಯಾಂಕ್ ಅವರು ಅದನ್ನ ಸೇಫ್ ಆಗಿ ಇಡ್ತಾರೆ, ಅದರಲ್ಲಿ ಒಂದಿಷ್ಟು ಪಾರ್ಟ್ ನ ಲೋನ್ ಆಗಿ ಕೊಡ್ತಾರೆ. ಫುಲ್ ಎಲ್ಲ ಕೊಟ್ಬಿಡಲ್ಲ, ಯಾರಿಗೆ ಅವಶ್ಯಕತೆ ಇದೆ ಹೊರಗಿನ ಜನಕ್ಕೆ ಅವರಿಗೆ ಲೋನ್ ರೂಪದಲ್ಲಿ ಕೊಡ್ತಾರೆ, ಒಂದಿಷ್ಟು ಸೆಕ್ಯೂರಿಟೀಸ್ ತಗೊಂಡು.
ಲೋನ್ ರೂಪದಲ್ಲಿ ಕೊಟ್ಟು ಒಂದಿಷ್ಟು ಇಂಟ್ರೆಸ್ಟ್ ನ ಕಲೆಕ್ಟ್ ಮಾಡ್ಕೊಂತಾರೆ. ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಭಾಗದ್ದು ಯಾರು ಕೊಡ್ತಾರೆ, ಡಿಪಾಸಿಟ್ ಮಾಡಿರ್ತಾರಲ್ಲ ಅವ್ರು ಕೊಡ್ತಾರೆ. ಅದನ್ನ ಲೆಂಡಿಂಗ್ ಆಫ್ ಫಂಡ್ಸ್. ಚೆಕ್ ಫೆಸಿಲಿಟಿನೂ ಬ್ಯಾಂಕ್ ಕೊಡುತ್ತಂತೆ. ಹೇಗೆ? ಚೆಕ್ ಫೆಸಿಲಿಟಿ ಕೊಡ್ತಾರೆ. ಚೆಕ್ ಅಲ್ಲಿ ಏನ್ ಮಾಡ್ಬೋದು, ನಾವು ಹಣ ಟ್ರಾನ್ಸ್ಫರ್ ಮಾಡ್ಬೋದು, ಹಣನ ಡಿಪಾಸಿಟ್ ಮಾಡ್ಬೋದು, ಹಣನ ಬಿಡಿಸ್ಕೋಬಹುದು. ಈ 3 ಕೆಲಸಗಳು ಮಾಡ್ಕೋಬಹುದು. ಈ ಫಂಕ್ಷನ್ ಬ್ಯಾಂಕ್ ಮಾಡುತ್ತೆ. ಮೂರನೇದು ಏನ್ ಮಾಡುತ್ತೆ, ರೆಮಿಟೆನ್ಸ್ ಆಫ್ ಫಂಡ್ಸ್. ಅಂದ್ರೆ ರೆಮಿಟೆನ್ಸ್ ಅಂದ್ರೆ ಏನ್ ಕಷ್ಟ ಇಲ್ಲ, ಜಸ್ಟ್ ಟ್ರಾನ್ಸ್ಫರ್ ಮಾಡೋದಷ್ಟೇ. ಬ್ಯಾಂಕ್ ನಲ್ಲಿ ಏನ್ ಮಾಡ್ಬೋದು ನಾವು, ನನ್ನ ಅಕೌಂಟ್ ಒಂದು 10,000 ಇರುತ್ತೆ, ಅದರಲ್ಲಿ 5,000 ನಾನು ಯಾರೋ ಬೇರೆಯವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. 5,000 ನಾನು ಕೊಡಬೇಕು. ಸೊ ನಾನು ಏನ್ ಮಾಡ್ಬೋದು, ನನ್ನ ಅಕೌಂಟ್ ಇಂದ 5,000 ಇನ್ನೊಬ್ಬರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ಸರ್ವಿಸ್ ನ ಬ್ಯಾಂಕ್ ಕೊಡುತ್ತೆ. ಈಗ ಈ ಬ್ಯಾಂಕಿಂಗ್ ಅಂತ ನೋಡೋಣ. ಈಗ ಇಷ್ಟು ನೋಡಿದ್ವಿ ಬ್ಯಾಂಕ್ ಏನೇನು ಸರ್ವಿಸ್ ಕೊಡುತ್ತೆ ಅಂತ. ಏನು, ಫಸ್ಟ್ ಡಿಪಾಸಿಟ್ ತಗೋತಾರೆ, ಲೋನು ಕೊಡ್ತಾರೆ, ನೆಕ್ಸ್ಟ್ ಚೆಕ್ ಸರ್ವಿಸ್ ಕೊಡ್ತಾರೆ, ಹಣ ಟ್ರಾನ್ಸ್ಫರ್ ಮಾಡೋದು ಕೊಡ್ತಾರೆ. ಇನ್ನೂ ತುಂಬಾ ಸರ್ವಿಸ್ ಕೊಡ್ತಾರೆ, ಬಟ್ ಇವೆಲ್ಲ ಮೇಜರ್ ಸರ್ವಿಸಸ್ ಇದು. ಓಕೆನಾ, ಮೇಜರ್ ಫಂಕ್ಷನ್ಸ್ ಇವು ಬ್ಯಾಂಕ್ ಇಂದು. ನೆಕ್ಸ್ಟ್ ಇ ಬ್ಯಾಂಕಿಂಗ್ ಅಂತ ನೋಡೋಣ. ಇ ಬ್ಯಾಂಕಿಂಗ್ ಅಂದ್ರೆ ತುಂಬಾ ವೆರಿ ಸಿಂಪಲ್, ತುಂಬಾ ತಲೆ ಕೆಡಿಸ್ಕೋಬೇಡ್ರಿ. ಇ ಬ್ಯಾಂಕಿಂಗ್ ಅಂದ್ರೆ ತುಂಬಾ ಸಿಂಪಲ್. ಕಂಪ್ಯೂಟರ್ ನೆಟ್ವರ್ಕ್ ಇಟ್ಕೊಂಡು, ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ನಾವೇನ್ ಮಾಡ್ತೀವಿ, ಬ್ಯಾಂಕ್ ವೆಬ್ಸೈಟ್ ನ ವಿಸಿಟ್ ಮಾಡಿ ಟ್ರಾನ್ಸಾಕ್ಷನ್, ಅಂದ್ರೆ ನಾರ್ಮಲ್ ಟ್ರಾನ್ಸಾಕ್ಷನ್ ಅಲ್ಲ, ವರ್ಚುವಲ್ ಟ್ರಾನ್ಸಾಕ್ಷನ್, ಅಂದ್ರೆ ಮುಟ್ಟಕ್ಕಾಗಲ್ಲ, ಫಿಸಿಕಲ್ ಟ್ರಾನ್ಸಾಕ್ಷನ್ ಅಲ್ಲ, ವರ್ಚುವಲ್ ಟ್ರಾನ್ಸಾಕ್ಷನ್ ಮಾಡ್ಕೊಂತೀವಿ. ಓಕೆನಾ, ಹಣ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಹಣ ಡಿಪಾಸಿಟ್ ಮಾಡೋದಾಗಿರ್ಬೋದು, ಹಣ ಏನು ಡ್ರಾ ಮಾಡೋದಾಗಿರ್ಬೋದು, ಹಣನ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಒಂದಿಷ್ಟು ಬಿಲ್ ನ ಪೇಮೆಂಟ್ ಮಾಡೋದಾಗಿರ್ಬೋದು, ನಮ್ಮ ಬ್ಯಾಲೆನ್ಸ್ ಶೀಟ್ ನ ತಗೊಳ್ಳೋದಾಗಿರ್ಬೋದು. ಓಕೆ, ಇವೆಲ್ಲ ಲೋನ್ ತಗೊಳ್ಳೋದಾಗಿರ್ಬೋದು. ಈ ಸರ್ವಿಸ್, ಈ ಫಂಕ್ಷನ್ಸ್ ನಾವು ಕಂಪ್ಯೂಟರ್ ನೆಟ್ವರ್ಕ್ ನ ಇಟ್ಕೊಂಡು ಯಾವ ಪ್ಲೇಸ್ ಅಲ್ಲಿ ಬೇಕೋ ಆ ಪ್ಲೇಸ್ ಇಂದ ನಾವು ಮಾಡ್ಕೊಂತೀವಿ. ಅದನ್ನ ಇ ಬ್ಯಾಂಕಿಂಗ್ ಅಂತ ಕರೀತಾರೆ. ಬೆನಿಫಿಟ್, ಅದರಿಂದ ಅಡ್ವಾಂಟೇಜಸ್ ಏನು, ಇ ಬ್ಯಾಂಕಿಂಗ್ ಇಂದ ಏನೇನು ನಮಗೆ ಅಡ್ವಾಂಟೇಜಸ್ ಸಿಗುತ್ತೆ ನೋಡೋಣ. ಇ ಬ್ಯಾಂಕಿಂಗ್ ಅಲ್ಲಿ ಡಿಜಿಟಲ್ ಪೇಮೆಂಟ್ ಇರುತ್ತೆ ಅಂಡ್ ಪ್ರಮೋಟ್ಸ್ ಟ್ರಾನ್ಸ್ಪರೆನ್ಸಿ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಡಿಜಿಟಲ್ ಅಂದ್ರೆ ಫಿಸಿಕಲ್ ಅಲ್ಲ, ಅದು ಡಿಜಿಟಲೈಸ್ಡ್, ಗೊತ್ತಾನೆ, ಅದು ಡಿಜಿಟಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಕಂಪ್ಯೂಟರ್ ಡಿಜಿಟಲ್ ನೋಡ್ತಿರಲ್ಲ, ಡಿಜಿಟಲ್ ಸ್ಕ್ರೀನ್. ಓಕೆನಾ, ಆ ರೂಪದಲ್ಲಿ ಪೇ ಮಾಡ್ಬೋದು. ಈಗ ನಾವು ಯಾವ್ದೋ ಒಂದು ಶಾಪಿಗೆ ಹೋಗ್ತೀವಿ, ಇಲ್ಲ ಯಾವ್ದೋ ಒಂದು ಕರೆಂಟ್ ಬಿಲ್ ಕಟ್ಟಬೇಕು, ಅಲ್ಲಿಗೆ ಹೋಗಿ ಹಾರ್ಡ್ ಕ್ಯಾಶ್ ಕೊಡೋದು. ನಾವು ಏನ್ ಮಾಡ್ತೀವಿ, ನಾವು ಮನೆಯಿಂದಾನೇ ಕುತ್ಕೊಂಡು ಮೊಬೈಲ್ ಅಲ್ಲಿ ಇಲ್ಲ ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನಾವು ಪೇ ಮಾಡ್ಬಿಡ್ತೀವಿ ಮನೆಯಿಂದಾನೆ. ಎಷ್ಟು, 1,100 ರೂಪಾಯಿ ಬಿಲ್ ಬಂದಿತ್ತು ಅಂತ ತಿಳ್ಕೊಳ್ಳಿ, ಕರೆಂಟ್ ಬಿಲ್, ನಾವು ಮನೆಯಿಂದಾನೇ ಪೇ ಮಾಡ್ಬಿಡ್ತೀವಿ. ಅದು ಡಿಜಿಟಲ್ ಪೇಮೆಂಟ್. ಪ್ಲಸ್ ಇನ್ನೇನಂದ್ರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಟ್ರಾನ್ಸ್ಪರೆನ್ಸಿ ಅಂದ್ರೆ ಮುಂಚೆ ಎಲ್ಲ ನಮಗೆ ಇ ಬ್ಯಾಂಕಿಂಗ್ ಇರ್ದಿದ್ದಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ದುಡ್ಡು ಕಟ್ ಆಗಿದೆ, ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ಬೇಕಾಗಿತ್ತು. ಇವಾಗ ಅದೆಲ್ಲ ಇಲ್ಲ, ನಿಮ್ಮ ಮೊಬೈಲಲ್ಲೇ ಬಂದ್ಬಿಡುತ್ತೆ ಎಷ್ಟು ದುಡ್ಡು ಕಟ್ ಆಯ್ತು, ಇಂಟ್ರೆಸ್ಟ್ ಎಷ್ಟು ಆ್ಯಡ್ ಆಗಿದೆ, ಓಕೆನಾ, ಎಷ್ಟು ಬ್ಯಾಲೆನ್ಸ್ ಇದೆ ನಿಮ್ಮ ಇದರಲ್ಲಿ, ನೀವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದಿರಾ, ಎಷ್ಟು ಪೇಮೆಂಟ್ಸ್ ಮಾಡಿದಿರಾ, ಎಲ್ಲ ಕ್ಲಿಯರ್ ಕಟ್ ಆಗಿ ತೋರಿಸ್ಬಿಡುತ್ತೆ. ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮುಚ್ಚುಮರೆ ಇರೋದಿಲ್ಲ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇ ಬ್ಯಾಂಕಿಂಗ್ 24 hours ಸರ್ವಿಸ್, 365 days, ವರ್ಷ ಪೂರ್ತಿ ದಿವಸ ಪೂರ್ತಿ ಸರ್ವಿಸ್ ಇರುತ್ತಂತೆ. ನೀವು ಮಿಡ್ ನೈಟ್ ಕುತ್ಕೊಬೇಕಾದ್ರೂ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬಹುದು. ಬ್ಯಾಂಕ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಮಿಡ್ ನೈಟ್ ಅಲ್ಲಿ ಕುತ್ಕೊಂಡು, ಎಲ್ಲಿ ಬೇಕಾದ್ರೂ ಕುತ್ಕೊಂಡು, ಮನೇಲಿ ಬೇಕಾದ್ರೂ ಕುತ್ಕೊಂಡು ಟ್ರಾವೆಲ್ ಮಾಡ್ತಾ ಏನ್ ಮಾಡ್ಬೋದು, ನೀವು ನಿಮ್ಮ ಬ್ಯಾಲೆನ್ಸ್ ಶೀಟ್ ನ ಚೆಕ್ ಮಾಡ್ಕೋಬಹುದು, ಬೇರೆಯವ್ರಿಗೆ ಪೇ ಮಾಡ್ಬೋದು, ಬಿಲ್ಗಳನ್ನ ಕಟ್ಬೋದು, ಓಕೆನಾ, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಮೌಂಟ್ ನ. ಸೊ ಇವೆಲ್ಲ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಬೆನಿಫಿಟ್ ಏನಂದ್ರೆ ಕಸ್ಟಮರ್ಸ್ ಕ್ಯಾನ್ ಮೇಕ್ some of the permitted transaction from office or house while traveling via mobile telephone. ಅಂದ್ರೆ ಈಗ ಟ್ರಾವೆಲ್ ಮಾಡ್ತಿರ್ತೀವಿ, ಲ್ಯಾಪ್ಟಾಪ್ ತಗೊಂಡೋಗಿಲ್ಲ, ಪೋರ್ಟಬಲ್ ಲ್ಯಾಪ್ಟಾಪ್ ಇಲ್ಲ, ಮೊಬೈಲ್ ಅಲ್ಲೂ ಮಾಡ್ಕೋಬಹುದು. ಇ ಬ್ಯಾಂಕಿಂಗ್ ಅಲ್ಲಿ ಏನ್ ಮಾಡಬಹುದು, ಎಲ್ಲೋ ನಾನು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಬಿಲ್ ಕಟ್ಬೋದು, ಪವರ್ ಬಿಲ್ ಕಟ್ಬೋದು, ವಾಟರ್ ಬಿಲ್ ಕಟ್ಬೋದು, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಬೇರೆಯವ್ರಿಗೆ ಎಷ್ಟು ಕೊಡಬೇಕು ಅದು ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು, ನನ್ನ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೋಬಹುದು, ನನ್ನ ಬ್ಯಾಲೆನ್ಸ್ ಶೀಟ್ ಈ ತಿಂಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ಚೆಕ್ ಮಾಡ್ಕೋಬಹುದು. ಎಲ್ಲ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ನ ಜಸ್ಟ್ ಟ್ರಾವೆಲ್ ಮಾಡ್ತಾ ಎಲ್ಲೋ ಒಂದು ಮನೇಲಿ ಕುತ್ಕೊಂಡು, ಏನೋ ಒಂದು ಬ್ಯಾಂಕಿಗೆ ಹೋಗದೆ ಆರಾಮಾಗಿ ಕುತ್ಕೊಂಡು ನಾವು ಏನ್ ಮಾಡ್ಬೋದು, ಸರ್ವಿಸ್ ನ ತಗೋಬಹುದು, ಅಂದ್ರೆ ಫಂಕ್ಷನ್ಸ್ ನ ಮಾಡ್ಕೋಬಹುದು. ಇನ್ನೊಂದು ಬೆನಿಫಿಟ್ ಏನಂದ್ರೆ ಈ ಬ್ಯಾಂಕಿಂಗ್ದು ಅನ್ಲಿಮಿಟೆಡ್ ನೆಟ್ವರ್ಕ್ ಟು ದ ಬ್ಯಾಂಕ್ ಅಂಡ್ ಇಟ್ ಇಸ್ ನಾಟ್ ಲಿಮಿಟೆಡ್ ಟು ನಂಬರ್ ಆಫ್ ಬ್ರಾಂಚಸ್. ಈಗ ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ, ನಮ್ ಬ್ರಾಂಚ್, ಈಗ ಫಾರ್ ಎಕ್ಸಾಂಪಲ್ SBI ಮೈನ್ ಬ್ರಾಂಚ್ ಅಲ್ಲಿದೆ ಬಸ್ ಸ್ಟ್ಯಾಂಡ್ ಹತ್ರ, ಇನ್ನೊಂದು ಬ್ರಾಂಚ್ ಇಲ್ಲಿದೆ ಎಕ್ಸ್ಟೆನ್ಷನ್ ಹತ್ರ. ನನ್ನ ಬ್ರಾಂಚ್ ಮೈನ್ ಬ್ರಾಂಚ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕಿತ್ತು. ಇನ್ನೊಂದು ಬ್ರಾಂಚ್ಗೆ ಹೋಗಿದ್ರೆ ಇಲ್ಲ ನೀವು ನಿಮ್ ಬ್ರಾಂಚ್ ಅಲ್ಲಿದೆ ಹೋಗ್ರಿ ಅಂತ ಕಳ್ಸೋರು. ಬಟ್ ಇಲ್ಲಿ ಈ ಬ್ಯಾಂಕಿಂಗ್ ಅಲ್ಲಿ ಬ್ರಾಂಚ್ ಲಿಮಿಟೇಷನ್ ಇಲ್ಲ. ಯಾವ ಬ್ರಾಂಚ್ ಆದ್ರೆ ನೀವು SBI ಇದ್ರ SBI ವೆಬ್ಸೈಟ್
ಎಂಟ್ರಿ ಆದ್ರೆ ಸಾಕು, ನಿಮಗೆ ಎಲ್ಲಾ ಆಕ್ಟಿವಿಟೀಸ್ನ ನೀವು ಬ್ಯಾಂಕಿಂಗ್ ಏನು ದುಡ್ಡು ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಬಿಲ್ ಪೇ ಮಾಡೋದಾಗಿರ್ಬೋದು, ಏನು ದುಡ್ಡು ಏನು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದಾಗಿರ್ಬೋದು, ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋದಾಗಿರ್ಬೋದು, ಎಷ್ಟು ಕಟ್ ಆಗಿದೆ ಅಂತ ಚೆಕ್ ಮಾಡೋದಾಗಿರ್ಬೋದು, ಎಲ್ಲ ಆಕ್ಟಿವಿಟೀಸ್ನ ಮಾಡ್ಕೋಬಹುದು. ಬ್ರಾಂಚ್ ಈ ಬ್ರಾಂಚೇ ಬೇಕು ಆ ಬ್ರಾಂಚೇ ಬೇಕು ಅಂತ ಏನಿಲ್ಲ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್, ಗ್ರೇಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಆಫರಿಂಗ್ ಅನ್ಲಿಮಿಟೆಡ್ ಆಕ್ಸೆಸ್ ಟು ಬ್ಯಾಂಕ್. ಅಂದ್ರೆ ಇಲ್ಲಿ ಈ ಬ್ಯಾಂಕಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ. ಯಾವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇರುತ್ತೆ, ಅವರಿಗೆ ಕನ್ವೀನಿಯನ್ಸ್ ಸಿಕ್ಕಾಗ, ಕಸ್ಟಮರ್ಗೆ ಈಸಿ ಆದಾಗ, ಕೆಲಸಗಳು ಈಸಿ ಆದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ಯಾವಾಗ ಕಸ್ಟಮರ್ಗೆ ಈಸಿ ಆಗುತ್ತೆ, ಕಸ್ಟಮರ್ಗೆ ಕಷ್ಟ ಇಲ್ಲ ಇಲ್ಲಿ. ಯಾಕಂದ್ರೆ ಮನೆಯಲ್ಲೇ ಕಸ್ಟಮರ್ಸ್ ಕೂತ್ಕೊಂಡು ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ತಗೋಬಹುದು, ಬಿಲ್ ಪೇ ಮಾಡಬಹುದು, ಬೇರೆಯವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬಹುದು, ದುಡ್ಡು ಹಾಕಿಸ್ಕೋಬಹುದು. ಸೊ ಇವೆಲ್ಲ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡೋ ಅವಕಾಶ ಕೊಟ್ಟಿದೆ ಈ ಬ್ಯಾಂಕಿಂಗ್. ಆದ್ರಿಂದ ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇರುತ್ತೆ. ನೆಕ್ಸ್ಟ್, ಇಟ್ ಇನ್ಕಲ್ಕೇಟ್ಸ್ ಅಂದ್ರೆ ಈ ಬ್ಯಾಂಕಿಂಗ್ ಇನ್ಕಲ್ಕೇಟ್ಸ್ ಎ ಸೆನ್ಸ್ ಆಫ್ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬೈ ರೆಕಾರ್ಡಿಂಗ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್. ಅಂದ್ರೆ ಈ ಬ್ಯಾಂಕಿಂಗ್ ಈ ಬ್ಯಾಂಕಿಂಗ್ ಬಂದ್ಬಿಟ್ಟು ಫಿನಾನ್ಷಿಯಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡುತ್ತೆ. ಹೇಗಂದ್ರೆ, ನೀವು 3 ತಿಂಗಳಿಂದ ಬ್ಯಾಲೆನ್ಸ್, 3 ತಿಂಗಳಿಂದ ಎಷ್ಟು ಬ್ಯಾಲೆನ್ಸ್ ಇತ್ತು, 3 ತಿಂಗಳಿಂದ ಎಷ್ಟು ಜನಕ್ಕೆ ಪೇ ಮಾಡಿದ್ರಿ, 3 ತಿಂಗಳಿಂದ ಎಷ್ಟು ಜನ ದುಡ್ಡು ಹಾಕಿದ್ರು, ಎಲ್ಲ ಚೆಕ್ ಮಾಡ್ಕೋಬಹುದು ಮನೇಲಿ ಕೂತ್ಕೊಂಡು. ಮೊಬೈಲ್ ಅಲ್ಲಿ ಆದ್ರೆ ಆಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಆದ್ರೂ ಆಗಿರ್ಬೋದು. ಸೊ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್, ಇವನ್ ಯಾರಿಗೂ ಒಂದು 10 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಸಮೇತ ರೆಕಾರ್ಡ್ ಆಗಿರುತ್ತಿಲ್ಲ. ಓಕೆನಾ? ಒಂದು 5 ರೂಪಾಯಿ ಇಂಟ್ರೆಸ್ಟ್ ಬಂದಿರುತ್ತೆ, ಅದು ಸಮೇತ ರೆಕಾರ್ಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಈ ಬ್ಯಾಂಕಿಂಗ್ ಅಲ್ಲಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇರುತ್ತೆ, ಎಲ್ಲ ಕ್ಲೀನ್ ಆಗಿ ಎಂಟ್ರಿ ಆಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ, ಯಾವ ಮಂತ್ ಇದ್ ಬೇಕೋ, ಎಲ್ಲಿಂದ ಬೇಕಾದ್ರೂ ನೀವು ಬ್ಯಾಲೆನ್ಸ್ ಶೀಟ್ ತಗೋಬಹುದು, ಚೆಕ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ವಿ ಶಾಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್ ಇನ್ ದ next session. We shall continue the next topics in the next class. Thank you.